ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನೀವೆಲ್ಲರೂ ಸಂತೋಷವಾಗಿದ್ದೀರಾ ಎಂದು ವಿಶ್ವಾಸಿಸುತ್ತೇನೆ. ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ನೀವು ಈ ಅನುಗ್ರಹ ಧ್ಯಾನ ಮಂದಿರಕ್ಕಾಗಿ, ಇಲ್ಲಿರುವ ಎಲ್ಲ ಗುರುಗಳಿಗಾಗಿಯೂ ಶುಶ್ರೂಷಕರಿಗಾಗಿಯೂ ಹಾಗೂ ಇಲ್ಲಿ ನಡೆಸುವ ಎಲ್ಲ ಶುಶ್ರೂಷೆಗಳಿಗಾಗಿಯೂ ಪ್ರಾರ್ಥಿಸಿರಿ. ನಿಮ್ಮ ಪ್ರಾರ್ಥನೆಯ ಬಲ ಈ ಧ್ಯಾನ ಮಂದಿರಕ್ಕೆ ಅತ್ಯಂತ ಅವಶ್ಯಕತೆಯಾಗಿದೆ. ಪ್ರಿಯರೇ, ವಾಕ್ಯ ಆಲಿಸಲು, ದೇವರನ್ನು ಅರಿತುಕೊಳ್ಳಲು, ದೇವರನ್ನು ಆರಾಧಿಸಲು ದೇವರು ನೀಡಿದ ಸಮಯವಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯ ಆಲಿಸುವ ಮುಂಚೆ, ಆಲಿಸಿದ ನಂತರ ದೇವರ ವಾಕ್ಯವನ್ನು 10 ಜನಕ್ಕಾದರೂ ಶೇರ್ ಮಾಡಲು ದೇವರು ನೀಡಿದ ಅವಕಾಶವಾಗಿದೆ. ಹಲ್ಲೆಲೂಯಾ. ಆ ಅವಕಾಶವನ್ನು ಉಪಯೋಗಿಸುವವನು ದೇವರಿಂದ ಅನುಗ್ರಹಿಸಲ್ಪಡುತ್ತಾನೆ. ಹಲ್ಲೆಲೂಯಾ. ಆಮೆನ್. ತಾಲತ್ತು ಲಭಿಸಿದ ಒಬ್ಬ ವ್ಯಕ್ತಿ ಮಣ್ಣಿನಲ್ಲಿ ಊತು ಹಾಕಿದ. ಇನ್ನೊಬ್ಬ ವ್ಯಕ್ತಿ ಅದನ್ನು ವ್ಯಾಪಾರ ಮಾಡಿದ. ಇನ್ನೊಬ್ಬ ವ್ಯಕ್ತಿ ಅದನ್ನು ವೃದ್ಧಿಗೊಳಿಸಿದ್ದವನನ್ನು ಹಾಗಿದ್ದೇ ಯಜಮಾನನು ಅನುಗ್ರಹಿಸಿತು. ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. ಪ್ರೇಷಿತರ ಕಾರ್ಯಕಲಾಪ 16ನೇ ಅಧ್ಯಾಯ 13ರಿಂದ 15ರವರೆಗೆ ವಾಕ್ಯವನ್ನು ನಮಗೆ ಆಲಿಸೋಣ. ಪಟ್ಟಣದ ಹೊರಗಿರುವ ನದಿ ತೀರದ ಬಳಿ ಯೆಹೂದ್ಯರ ಪ್ರಾರ್ಥನಾ ಸ್ಥಳವಿರಬಹುದೆಂದು ಧಾವಿಸಿ ಸಬ್ಬತ್ ದಿನ ಅಲ್ಲಿಗೆ ಹೋದೆವು. ನಾವು ಕುಳಿತುಕೊಂಡು ಅಲ್ಲಿ ಸೇರಿದ ಮಹಿಳೆಯರೊಡನೆ ಸಂಭಾಷಿಸಿದೆವು. ನಮ್ಮ ಬೋಧನೆಯನ್ನು ಕೇಳಿದ ಆ ಮಹಿಳೆಯರಲ್ಲಿ ಲೀಡಿಯಾ ಎಂಬವಳು ಒಬ್ಬಳು. ಈಕೆ ತುವೈತೈರ ಎಂಬ ಊರಿನವಳು, ಪಟ್ಟೆ ಪಿತಾಂಬರಗಳ ವ್ಯಾಪಾರಿ ಹಾಗೂ ದೈವಭಕ್ತೆ. ಪೌಲನ ಬೋಧನೆಗೆ ಕಿವಿಗೊಟ್ಟು ಗ್ರಹಿಸುವಂತೆ ಪ್ರಭು ಆಕೆಯ ಹೃದಯವನ್ನು ತೆರೆದರು. ಅಂತೆಯೇ ತನ್ನ ಮನೆಯವರ ಸಮೇತ ದೀಕ್ಷಾಸ್ನಾನವನ್ನು ಪಡೆದಳು. ಅನಂತರ, ನಾನು ಪ್ರಭುವಿನ ನಿಜವಾದ ವಿಶ್ವಾಸಿ ಎಂದು ನೀವು ಒಪ್ಪಿಕೊಳ್ಳುವುದಾದರೆ ನನ್ನ ಮನೆಗೆ ಬಂದು ತಂಗಿರಿ ಎಂದು ನಮ್ಮನ್ನು ಒತ್ತಾಯಪೂರ್ವಕವಾಗಿ ಆಹ್ವಾನಿಸಿದಳು. ಪ್ರಿಯರೇ, ಅಂದು ಸಹ ಪ್ರಾರ್ಥನಾ ಕೇಂದ್ರಗಳು ಇದ್ದವು. ಪ್ರಿಯರೇ, ನೀವು ದೇವರು ತೋರಿಸಿದ ಹಾಗೆ ಯಾವುದಾದರೂ ಒಂದು ಧ್ಯಾನ ಮಂದಿರಕ್ಕೆ ಹೋಗಬೇಕು. ಅದು ದೇವರ ಸ್ಥಳವಾಗಿದೆ. ಅದು ದೇವರು ಅನುಗ್ರಹಿಸುವ ಸಮಯವೂ ಆಗಿದೆ. ಪ್ರಿಯರೇ, ನಿಮ್ಮ ಮನೆಯಲ್ಲಿ ಒಬ್ಬರಾದರೂ ವಿಶ್ವಾಸದಿಂದ ದೇವರ ವಾಕ್ಯವನ್ನು ಆಲಿಸುತ್ತಿದ್ದರೆ ಕುಟುಂಬ ಸಮೇತ ನೀವು ಅನುಗ್ರಹಿಸಲ್ಪಡುತ್ತೀರಿ. ನೀವು ವಾಕ್ಯ ಆಲಿಸುವಾಗ ನೀವು, ನಿಮ್ಮ ಕುಟುಂಬ, ನಿಮ್ಮ ತಲೆಮಾರು ಅನುಗ್ರಹಿಸಲ್ಪಡುತ್ತದೆ. ಆಮೆನ್. ಹಲ್ಲೆಲೂಯಾ. ನಿಮ್ಮ ಹೃದಯವನ್ನು ದೇವರು ಸ್ಪರ್ಶಿಸುತ್ತಾರೆ, ತೆರೆಯುತ್ತಾರೆ. ಅದ್ಭುತಗಳು ಸಂಭವಿಸುತ್ತದೆ. ದೈವಿಕ ಕಾರ್ಯಗಳು ಪ್ರಕಟವಾಗುತ್ತದೆ. ಪ್ರಿಯರೇ, ವಾಕ್ಯವನ್ನು ಅನೇಕ ಸಲ ಓದಿರಿ. ಈಗ ಆಲಿಸಿದ ವಾಕ್ಯವನ್ನು ಧ್ಯಾನಿಸಿರಿ. ಕಾರಣ, ವಾಕ್ಯವನ್ನು ಧ್ಯಾನಿಸಲು, ಆರಾಧಿಸುವಾಗ ನಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತದೆ. ವಾಕ್ಯದಲ್ಲಿ ನಾವು ಆಲಿಸಿದ್ದೆವು, ಪಟ್ಟೆ ಪಿತಾಂಬರ ವ್ಯಾಪಾರಿ ಇದ್ದಳು ಎಂದು. ಪ್ರಿಯರೇ, ನೀವು ಧ್ಯಾನ ಮಂದಿರಗಳಿಗೆ ಹೋಗಬೇಕು. ನನ್ನನ್ನು ಅನುಗ್ರಹಿಸಿರಿ, ನನ್ನನ್ನು ಮಾತ್ರವಲ್ಲ ನನ್ನ ಕುಟುಂಬವನ್ನು ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸಿರಿ. ಪ್ರಿಯರೇ, ನೀವು ವಾಕ್ಯವನ್ನು ಆಲಿಸುವುದರಿಂದ ನಿಮ್ಮ ಕುಟುಂಬವು ಕೃಪೆಯಿಂದ, ಶಾಂತಿ ಸಮಾಧಾನದಿಂದ, ಪ್ರೀತಿಯಿಂದ ತುಂಬುತ್ತದೆ, ಅನುಗ್ರಹಿಸಲ್ಪಡುತ್ತದೆ. ಹಲ್ಲೆಲೂಯಾ. ನಮಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.